ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಷ್ಟೇ ಅಲ್ಲದೆ ದುಬಾರಿ ವೆಚ್ಚದ ಬಹು ನಿರೀಕ್ಷಿತ ಚಿತ್ರ ಕಾಟೇರಾಮ್. ಕಾಟೇರ ಸಿನಿಮಾದಲ್ಲಿ ನಟಿಸಿರುವ ಕಲಾವಿದರು ಪಡೆದ ಸಂಭಾವನೆ ಎಷ್ಟು ಕೋಟಿ ಗೊತ್ತಾ? ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಕಾಟೇರ ಸಿನಿಮಾದಲ್ಲಿ ಎಷ್ಟು ಕೋಟಿ ಪಡೆದುಕೊಂಡಿದ್ದಾರೆ? ಹಾಗಾದರೆ ಕಾಟೇರ ಸಿನಿಮಾ ಬಿಡುಗಡೆಯಾಗುವುದು ಯಾವಾಗ? ಇದನ್ನೆಲ್ಲ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮೊದಲು ಇದ್ರ ಪಕ್ಕ ಡಿ ಬಾಸ್ ಹಾಗೂ ಸ್ಯಾಂಡಲ್ವುಡ್ನ ಅಪ್ಪಟ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ. ಹೌದು, ಕಾಟೇರ ಸಿನಿಮಾ ರೈತರ ಕಣ್ಣೀರಿನ ಕತೆ ಹೊತ್ತು ಬರುತ್ತಿರುವ ಕನ್ನಡದ ಬಹುದೊಡ್ಡ ಸಿನಿಮಾ. ಡಿ ಬಾಸ್ ಅಭಿಮಾನಿಗಳು ಅಷ್ಟೇ ಅಲ್ಲದೆ ಕರುನಾಡ ಪ್ರೇಕ್ಷಕರು ಕೂಡ ಕಾಟೇರ ಸಿನಿಮಾ ನೋಡಲು ತುದಿಗಾಲಲ್ಲಿ ನಿಂತಿದ್ದಾರೆ. ಡಿಸೆಂಬರ್ ವೇಳೆಗೆ ಸಿನಿಮಾದ ಸಂಪೂರ್ಣ ಕೆಲಸ ಮುಗಿಸಿಕೊಂಡು ಕಾಟೇರ ಸಿನಿಮಾ ಸಂಕ್ರಾಂತಿಗೆ ಬರುವ ಎಲ್ಲ ಸಾಧ್ಯತೆಗಳಿವೆ. ಈಗ ಕಾಟೇರ ಸಿನಿಮಾದಲ್ಲಿ ನಟಿಸಿರುವ ನಟರು ಸಂಭಾವನೆ ಎಷ್ಟು ಕೋಟಿ ಪಡೆದಿದ್ದಾರೆ, ಅವರ ಆದಾಯ ಎಷ್ಟು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ವೈಜನಾಥ್ ಬಿರಾದಾರ್ ಇವರು ಹಿರಿಯ ಕಲಾವಿದರು, ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಪ್ರೇಕ್ಷಕರನ್ನ ಹೊಟ್ಟೆ ಉಣ್ಣಾಗುವಂತೆ ನಗಿಸಿರುವ ಕಲಾವಿದ. ಇವರು ಎಷ್ಟೋ ದಿನಗಳ ನಂತರ ಒಂದು ದೊಡ್ಡ ಸಿನಿಮಾದಲ್ಲಿ ಅಭಿನಯ ಮಾಡುತ್ತಿದ್ದಾರೆ. ಕಾಟೇರ ಸಿನಿಮಾದಲ್ಲಿ ವೈಜನಾಥ್ ಬಿರಾದರ್ ಅವರು ಚೋಂಗ್ಲಾ ಎಂಬ ಪಾತ್ರವನ್ನು ಮಾಡುತ್ತಿದ್ದಾರೆ. ವೈಜನಾಥ್ ಬಿರಾದರ್ ಅವರು ಕಾಟೇರ ಸಿನಿಮಾದಲ್ಲಿ ಒಂದು ದಿನಕ್ಕೆ 30,000ಕ್ಕೂ ಅಧಿಕ ಸಂಭಾವನೆ ಪಡೆದುಕೊಂಡಿದ್ದಾರೆ. ಎರಡನೇದಾಗಿ ಮಾಸ್ಟರ್ ರೋಹಿತ್. ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಮಾಸ್ಟರ್ ರೋಹಿತ್ ಅವರು ಕಾಟೇರ ಸಿನಿಮಾದಲ್ಲಿ ಪುಟ್ಟರಾಜು ಎಂಬ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಹಿಂದೆ ಒಂದಲ್ಲ ಎರಡಲ್ಲ ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ದರು ಮಾಸ್ಟರ್ ರೋಹಿತ್ ಅವರು. ಕಾಟೇರ ಸಿನಿಮಾದಲ್ಲಿ 10 ಲಕ್ಷ ಸಂಭಾವನೆ ಪಡೆದಿದ್ದಾರೆ. ಇನ್ನು ಮೂರನೇದಾಗಿ ಶ್ರುತಿ. ಹಿರಿಯ ಕಲಾವಿದೆ ಶ್ರುತಿಯವರು ಕಾಟೇರ ಸಿನಿಮಾದಲ್ಲಿ ಪ್ರಮುಖ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಎಷ್ಟೋ ದಿನಗಳ ನಂತರ ಬೆಳ್ಳಿ ಪರದೆಯ ಮೇಲೆ ಮತ್ತೆ ಅಬ್ಬರಿಸೋಕೆ ರೆಡಿಯಾಗಿದ್ದಾರೆ ಹಿರಿಯ ಕಲಾವಿದೆ ಶ್ರುತಿಯವರು ಈ ಸಿನಿಮಾದಲ್ಲಿ 20 ಲಕ್ಷಕ್ಕೂ ಅಧಿಕ ಸಂಭಾವನೆ ಪಡೆದುಕೊಂಡಿದ್ದಾರೆ. ಇನ್ನು ನಾಲ್ಕನೇದಾಗಿ ಕುಮಾರ್ ಗೋವಿಂದ. ಉಪೇಂದ್ರ ಅವರ ಊಷಿ ಸಿನಿಮಾ ಮೂಲಕ ಖ್ಯಾತಿಯಾಗಿರುವ ಕುಮಾರ್ ಗೋವಿಂದ ಅವರು ಬಹು ದಿನಗಳ ನಂತರ ಬೆಳ್ಳಿ ಪರದೆಯ ಮೇಲೆ ಬರುತ್ತಿದ್ದಾರೆ. ಅದು ಡಿ ಬಾಸ್ ಕಾಟೇರ ಸಿನಿಮಾ ಮೂಲಕ. ಕಾಟೇರ ಸಿನಿಮಾದಲ್ಲಿ ಮಹಾದೇವಣ್ಣ ಎಂಬ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ ಹಿರಿಯ ಕಲಾವಿದ ಕುಮಾರ್ ಗೋವಿಂದ. ಅವರು ಕಾಟೇರ ಸಿನಿಮಾದಲ್ಲಿ 25ರಿಂದ 30 ಲಕ್ಷ ಸಂಭಾವನೆ ಪಡೆದುಕೊಂಡಿದ್ದಾರೆ. ಐದನೇದಾಗಿ ಆರಾಧನಾ ರಾಮ್. ಮಾಲಾಶ್ರೀ ಹಾಗೂ ನಿರ್ಮಾಪಕ ಕೋಟಿ ರಾಮು ಅವರ ಪುತ್ರಿ ಆರಾಧನಾ ರಾಮ್ ನಟಿಸುತ್ತಿರುವ ಮೊದಲ ಚಿತ್ರ ಕಾಟೇರ. ಮಾಲಾಶ್ರೀ ಅವರ ಪುತ್ರಿ ಕಾಟೇರ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಡಿ ಬಾಸ್ ಅವರಿಗೆ ಹೀರೋಯಿನ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಕಾಟೇರ ಸಿನಿಮಾದಲ್ಲಿ ಆರಾಧನಾ ಅವರು 20 ಲಕ್ಷ ಸಂಭಾವನೆಯನ್ನ ಅವರ ಮೊದಲ ಸಿನಿಮಾದಲ್ಲೇ ಪಡೆದುಕೊಂಡಿದ್ದಾರೆ. ಆರನೇದಾಗಿ ಜಗಪತಿ ಬಾಬು. ಡಿ ಬಾಸ್ ಹಾಗೂ ಜಗಪತಿ ಬಾಬು ಕಾಂಬಿನೇಷನ್ನಲ್ಲಿ ಕನ್ನಡದಲ್ಲಿ ಇದು ಎರಡನೇ ಚಿತ್ರ. ಹಿಂದೆ ರಾಬರ್ಟ್ ಸಿನಿಮಾದಲ್ಲಿ ಜಗಪತಿ ಬಾಬು ಅವರು ವಿಲನ್ ಆಗಿ ಡಿ ಬಾಸ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರು. ಈಗ ಮತ್ತೆ ಕಾಟೇರ ಸಿನಿಮಾದಲ್ಲಿಯೂ ಕೂಡ ವಿಲನ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಜಗಪತಿ ಬಾಬು ಅವರು ಕಾಟೇರ ಸಿನಿಮಾದಲ್ಲಿ 90 ಲಕ್ಷದಿಂದ 1 ಕೋಟಿ ಸಂಭಾವನೆ ಪಡೆದುಕೊಂಡಿದ್ದಾರೆ. ಇನ್ನು ಕೊನೆಯದಾಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಕಾಟೇರ ಸಿನಿಮಾದಲ್ಲಿ ಎಷ್ಟು ಕೋಟಿ ಪಡೆದುಕೊಂಡಿದ್ದಾರೆ ಗೊತ್ತಾ? ಹೌದು, ಕಾಟೇರ ಸಿನಿಮಾದಲ್ಲಿ ದರ್ಶನ್ ಅವರು ರೈತರ ಪರ ನಿಂತು ಹೋರಾಡುವ ನಾಯಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಕಾಟೇರ ಸಿನಿಮಾದಲ್ಲಿ ದರ್ಶನ್ ಅವರು 16 ಕೋಟಿಯಷ್ಟು ಸಂಭಾವನೆ ಪಡೆದುಕೊಂಡಿದ್ದಾರೆ. ಕಾಟೇರ ಸಿನಿಮಾದಲ್ಲಿ ಕಲಾವಿದರು ಪಡೆದುಕೊಂಡ ಸಂಭಾವನೆ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.